ಅಂಟಮ್ಮ, ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ. ಮದುವೆ ಮಾಡಿಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಕೆಲವು ಮಧುರ ಜ್ಞಾಪಕಗಳು ನಿನ್ನ ಜೀವನದಲ್ಲಿ ಅಚ್ಚಳಿಯವಾಗಿ ಉಳಿತವೆ ಅಂತ ತುಂಬಾ ಜನ ಹೇಳ್ತಾರೆ. ಅದು ನಿಜಾನ? ನಮ್ಮ ಸುತ್ತಮುತ್ತಲು ನಡೀತಿರುವ ಕೆಲವು ಪರಿಸ್ಥಿತಿಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮದುವೆನೇ ಬೇಡ, ಹಾಗೆ ನೆಮ್ಮದಿಯಾಗಿ ಇದ್ದು ಬಿಡೋಣ ಅನಿಸ್ತಿದೆ. ನಾನು ನಿಮ್ಮನ್ನ ಭಯ ಪಡಿಸೋದಕ್ಕೆ ಮಾತನ್ನು ಹೇಳ್ತಲ್ಲ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆಮೇಲೆ ನೀವೇ ಒಂದು ನಿರ್ಧಾರಕ್ಕೆ ಬನ್ನಿ, ಮದುವೆ ಮಾಡ್ಕೋಬೇಕಾ ಬೇಡವಾ ಎಂದು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ನಿಮಗೆ ಏನ್ ಅನಿಸುತ್ತೆ ಅನ್ನೋದನ್ನ ತಪ್ಪದೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ ಸ್ನೇಹಿತರೆ. ತಮಿಳುನಾಡಿನ ತಿರುವಣವೇಲಿ ಬಾಲಮುರಳಿ ಮತ್ತು ಶ್ರೀಪ್ರಿಯಾ ಎಂಬ ಇಬ್ಬರು ದಂಪತಿಗಳಿದ್ದಾರೆ. ಇವರಿಬ್ಬರಿಗೆ 2 ಮಕ್ಕಳು ಸಹ ಇದ್ದಾರೆ. ಸುಂದರವಾದ ಊರು, ಬುದ್ಧಿಜೀವಿಗಳ ತರ ಕಾಣುವ ದಂಪತಿಗಳು, ಮುಗ್ಧ ಜೀವಿಗಳ ತರ ಕಾಣುವ ಇಬ್ಬರು ಮಕ್ಕಳು, ಸ್ವರ್ಗಕ್ಕೆ ಬೆಂಕಿ ಹಚ್ಚುವ ಮಾತುಗಳಿವು. ಪಾಯಿಂಟ್ ಬಂದ್ರೆ ತಿರುವಣವೇಲಿಯಲ್ಲಿ ವರ್ಕಿಂಗ್ ವುಮೆನ್ ಹಾಸ್ಟೆಲ್ ಇದೆ. ಹಾಸ್ಟೆಲ್ಗೆ ಬಾಲಮುರಳಿ ಹೋಗ್ತಾನೆ. ಆ ಹಾಸ್ಟೆಲ್ ನಲ್ಲಿ ಅವ್ನ ಹೆಂಡತಿ ಶ್ರೀಪ್ರಿಯಾ ಇರ್ತಾಳೆ. ನೀವು ಕೇಳಬಹುದು ಮನೆ ಬಿಟ್ಟು ಅಲ್ಲಿ ಹಾಕಿದಾಳೆ ಅಂತ. ಇದೇ ವಿಡಿಯೋದಲ್ಲಿ ಮುಂದೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಬಾಲಮುರಳಿ ಒಂದು ಸಣ್ಣ ಬ್ಯಾಗ್ ಅನ್ನ ಕೈಯಲ್ಲಿ ಇಟ್ಕೊಂಡು ಹೋಗ್ತಾನೆ. ತನ್ನ ಜೊತೆಯಲ್ಲಿ ತನ್ನ ಹೆಂಡತಿಯ ಚಿಕ್ಕಪ್ಪನಾದ ರಾಜು ಎಂಬ ವ್ಯಕ್ತಿಯನ್ನು ಸಹ ಈ ಹಾಸ್ಟೆಲ್ಗೆ ಕರ್ಕೊಂಡು ಹೋಗ್ತಾನೆ. ವರ್ಕಿಂಗ್ ವುಮೆನ್ ಹಾಸ್ಟೆಲ್ಗೆ ಹೋಗ್ತಾರೆ. ಅಲ್ಲಿ ತುಂಬಾ ಜನ ಲೇಡೀಸ್ ಇರ್ತಾರೆ. ಇವರು ಮಾತ್ರ ಸೀದಾ ಶ್ರೀಪ್ರಿಯಾಳ ರೂಮ್ಗೆ ಹೋಗ್ತಾರೆ. ಬಾಲಮುರಳಿ ಮತ್ತು ಶ್ರೀಪ್ರಿಯಾ ಮಾತನಾಡಲು ಶುರು ಮಾಡ್ತಾರೆ. ಮಾತನಾಡುತ್ತಾ ಇಬ್ಬರ ನಡುವಿನ ಮಾತಿನ ಚಕಮಕಿ ತಾರಕಕ್ಕೆ ಏರುತ್ತೆ. ಒಂದಾನೊಂದು ಸಮಯದಲ್ಲಿ ತಾಳ್ಮೆ ಕಳೆದುಕೊಂಡ ಬಾಲಮುರಳಿ ತನ್ನ ಜೊತೆಯಲ್ಲೇ ತಂದಿದ್ದ ಬ್ಯಾಗ್ ಅಲ್ಲಿ ಒಂದು ಕುಡುಗೋಲು ಇರ್ತದೆ. ಆ ಕುಡುಗೋಲನ್ನು ತೆಗೆದು ತನ್ನ ಹೆಂಡತಿಯಾದ ಶ್ರೀಪ್ರಿಯಾಳ ಕತ್ತನ್ನ ಸೀಳಿ ಬಿಡ್ತಾನೆ. ಕೆಲವೇ ನಿಮಿಷಗಳಲ್ಲಿ ಆ ರೂಮ್ ಎಲ್ಲ ರಕ್ತದಿಂದ ತುಂಬಿ ಹೋಗುತ್ತೆ. ಶ್ರೀಪ್ರಿಯಾ ರಕ್ತದ ಮಡಿದಲ್ಲೇ ಕೊನೆ ಉಸಿರೆಳೆದು ಸತ್ತು ಹೋಗ್ತಾಳೆ. ಹಾಸ್ಟೆಲ್ ನಲ್ಲಿದ್ದ ಲೇಡೀಸ್ ಎಲ್ಲ ಎದುರಿ ಆಚೆ ಓಡಿ ಬರ್ತಾರೆ. ಬಾಲಮುರಳಿ ಮಾತ್ರ ಶ್ರೀಪ್ರಿಯಾಳ ಶವದ ಜೊತೆಯಲ್ಲಿ ಒಂದು ಸೆಲ್ಫಿ ಫೋಟೋ ತಗೊಂಡು ಅದನ್ನ ತನ್ನ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಹಾಕ್ತಾನೆ. ಈ ನ್ಯೂಸ್ ತಮಿಳುನಾಡಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ವಾಟ್ಸ್ಆಪ್ ಸ್ಟೇಟಸ್ ಯಾಕೆ ಆಗ್ತಾ ಗೊತ್ತಾ? ನಾವಾಗಲಿ ನೀವಾಗಲಿ ವಾಟ್ಸ್ಆಪ್ ಸ್ಟೇಟಸ್ ನ ಯಾಕೆ ಯೂಸ್ ಮಾಡ್ತೀವಿ? ನಮ್ಮನ್ನ ಇಷ್ಟಪಡೋರು ನಮ್ಮ ಬಗ್ಗೆ ಯಾವುದೇ ಚಿಂತೆಗೆ ಒಳಗಾಗದೇ ಇರಲಿ ಅಂತ. ಅದೇ ತರ ಏನನ್ನಾದ್ರೂ ನೋಡಿ ನಮ್ಮ ಮನಸ್ಸಿಗೆ ಸಂತೋಷ ಆದಾಗ ಅದನ್ನ ಫೋಟೋ ಅಥವಾ ವಿಡಿಯೋ ಮಾಡಿ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಹಾಕಿ ನಮ್ಮ ಸಂತೋಷವನ್ನ 4 ಜನರ ಜೊತೆ ಹಂಚ್ಕೊಳ್ತೀವಿ. ನಿಜ ಹೇಳಬೇಕಂದ್ರೆ ಈ ವಾಟ್ಸಪ್ ಫೇಸ್ಬುಕ್ ಎಲ್ಲ ನಮ್ಮ ಕುಟುಂಬದವರ ಜೊತೆಯಲ್ಲಿ ನಮ್ಮ ಸಂಬಂಧಗಳು ಗಟ್ಟಿಯಾಗಲಂತಾನೆ ಕಂಡುಹಿಡಿದಿದ್ದಾರೆ. ಇಂತಹ ಒಂದು ಟೆಕ್ನಾಲಜಿಯನ್ನ ಈ ಬಾಲಮುರಳಿ ಹೇಗ್ ಬಳಸ್ಕೊಂಡ ನೋಡಿ. ಈ ಬಾಲಮುರಳಿ ಈ ಸ್ಟೇಟಸ್ ಹಾಕೋದಕ್ಕೂ ಮೊದಲು ಅವನ ಮೊಬೈಲ್ ಅಲ್ಲಿ ಇನ್ನೊಂದು ವಾಟ್ಸಪ್ ಸ್ಟೇಟಸ್ ಅನ್ನ ನೋಡಿರ್ತಾನೆ. ಆ ಸ್ಟೇಟಸ್ ಹಾಕಿರೋದು ಯಾರು ಗೊತ್ತಾ? ಇಸಕಿ ರಾಜ ಅಂತ. ಇವಾಗ ಇಸಕಿ ರಾಜ ಬೇರೆ, ಬಾಲಮುರಳಿಯ ಜೊತೆಲಿ ಹಾಸ್ಟೆಲ್ ಹೋದ ರಾಜನ ಬೇರೆ. ಬಾಲಮುರಳಿಯ ಜೊತೆಲಿ ಹೋದ ರಾಜ ಶ್ರೀಪ್ರಿಯಾಳ ಚಿಕ್ಕಪ್ಪ. ಈ ಇಸಕಿ ರಾಜ ಬಂದು ಬಾಲಮುರಳಿಯ ಸಂಬಂಧಿಕ. ಇಬ್ಬರು ಕೂಡ ಬಾಲಮುರಳಿಗೆ ಪರಿಚಯಸ್ತಾರೆ. ಈ ಇಸಕಿ ರಾಜ ಹಾಕಿದ ವಾಟ್ಸ್ಆಪ್ ಸ್ಟೇಟಸ್ ಅನ್ನ ನೋಡಿದರೆ ನಮ್ಮ ರಕ್ತ ಸಹ ಕುದಿಯಲು ಶುರುವಾಗುತ್ತೆ. ಇಲ್ಲಿ ಯಾರೋ ಒಬ್ಬರ ಕಡೆಯಿಂದ ನಾನು ಕಥೆಯನ್ನು ಹೇಳ್ತಾ ಇಲ್ಲ, ಇಬ್ಬರ ಕಡೆಯಿಂದನೂ ಕತೆ ಹೇಳೋ ಪ್ರಯತ್ನ ಆದ್ರೆ ಮಾಡ್ತಾ ಇದ್ದೀನಿ. ಈ ಇಸಕಿ ರಾಜ ಹಾಕಿದ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಏನಿದೆ? ಇಷ್ಟಕ್ಕೂ ಇಸಕಿ ರಾಜ ಯಾರು? ಶ್ರೀಪ್ರಿಯಾ ಯಾಕೆ ಗಂಡನನ್ನ ಮತ್ತು ಮಕ್ಕಳನ್ನ ಬಿಟ್ಟು ಆ ವರ್ಕಿಂಗ್ ವುಮೆನ್ ಹಾಸ್ಟೆಲ್ ನಲ್ಲಿ ಇದ್ದಾಳೆ? ಬಾಲಮುರಳಿ ಯಾಕೆ ವರ್ಕಿಂಗ್ ವುಮೆನ್ ಹಾಸ್ಟೆಲ್ಗೆ ಹೋಗ್ಬೇಕಾದ್ರೆ ಶ್ರೀಪ್ರಿಯಾಳ ಚಿಕ್ಕಪ್ಪ ಆದ ರಾಜುವನ್ನ ಹಿಂದೆ ಕರ್ಕೊಂಡು ಹೋದ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕಂದ್ರೆ ನಾವು ಈ ಬಾಲಮುರಳಿ ಮತ್ತು ಶ್ರೀಪ್ರಿಯಾ ದಂಪತಿಗಳ ಬಗ್ಗೆ ಪೂರ್ತಿಯಾಗಿ ತಿಳ್ಕೋಬೇಕು. ಈ ಬಾಲಮುರಳಿ ಮತ್ತು ಶ್ರೀಪ್ರಿಯಾಗೆ ಮದುವೆ ಆಗಿ 12 ವರ್ಷ ಆಗಿದೆ. 10 ವರ್ಷದ ಮಗ ಮತ್ತು 3 ವರ್ಷದ ಮಗಳು ಸಹ ಇದ್ದಾರೆ. ಈ ದಂಪತಿಗಳ ಸುತ್ತಮುತ್ತಲಿರುವ ಜನ ಹೇಳೋದೇನೆಂದ್ರೆ ಸುಮಾರು 2 ವರ್ಷಗಳಿಂದ ಇವರಿಬ್ಬರ ನಡುವೆ ಜಗಳ ನಡೀತಾ ಇರೋದು. ನಾವು ನೋಡಿದ ಹಾಗೆ ಅವರಿಬ್ಬರು ಒಂದೇ ಮನೆಯಲ್ಲಿ ಇದ್ದರೂ ಕೂಡ ಅಪರಿಚಿತರ ತರ ಜೀವನವನ್ನ ನಡೆಸ್ತಾ ಇದ್ರು. ಒಂದು ದಿನ ಜಗಳ ತಾರಕಕ್ಕೇರಿ ಶ್ರೀಪ್ರಿಯಾ ಗಂಡ ಮತ್ತು ಮಕ್ಕಳನ್ನು ಬಿಟ್ಟು ವರ್ಕಿಂಗ್ ವುಮೆನ್ ಹಾಸ್ಟೆಲ್ಗೆ ಹೋಗಿ ಅಲ್ಲೇ ಒಂದು ಹೊಸ ಜೀವನವನ್ನ ಕಟ್ಟಿಕೊಳ್ತಾಳಂತೆ. ಶ್ರೀಪ್ರಿಯಾ ಮನೆ ಬಿಟ್ಟು ಬಂದರೂ ಕೂಡ ಅವರಿಬ್ಬರಿಗೆ ಡೈವರ್ಸ್ ಆಗಿಲ್ಲ. ಸುಮಾರು 4 ತಿಂಗಳಿಂದ ಶ್ರೀಪ್ರಿಯಾ ಅದೇ ಹಾಸ್ಟೆಲ್ ನಲ್ಲಿ ಇರ್ತಾಳೆ. ಒಂದು ದಿನ ಬಾಲಮುರಳಿ ಫೋನ್ ನೋಡ್ತಾ ಇರ್ಬೇಕಾದ್ರೆ ಆತನ ಮೊಬೈಲ್ ನಲ್ಲಿ ಒಂದು ವಾಟ್ಸ್ಆಪ್ ಸ್ಟೇಟಸ್ ಅನ್ನ ನೋಡ್ತಾನೆ. ಆ ವಾಟ್ಸ್ಆಪ್ ಸ್ಟೇಟಸ್ ಹಾಕಿದ ಯಾರು? ಇಸಕಿ ರಾಜ. ಇಸಕಿ ರಾಜ ಕೂಡ ಬಾಲಮುರಳಿಯ ದೂರದ ಸಂಬಂಧಿನೇ. ಇಸಕಿ ರಾಜ ಹಾಕಿದ ವಾಟ್ಸ್ಆಪ್ ಸ್ಟೇಟಸ್ ಶ್ರೀಪ್ರಿಯಾ ಮತ್ತು ಇಸಕಿ ರಾಜ ಇದ್ದ ಒಂದು ರೊಮ್ಯಾಂಟಿಕ್ ಫೋಟೋ. ಈ ಫೋಟೋವನ್ನು ನೋಡಿದ ಬಾಲಮುರಳಿ ನಿಂತಲ್ಲೇ ಕುಸಿದು ಬೀಳ್ತಾನೆ. ಈ ಬಗ್ಗೆ ಹೆಂಡತಿಯನ್ನ ಕೇಳೋಣ ಅಂದ್ರೆ ಹೆಂಡತಿ ಬಾಲಮುರಳಿಯ ನಂಬರ್ ಅನ್ನ ಬ್ಲಾಕ್ ಮಾಡಿದ್ದಾಳೆ. ಸುಮಾರು ದಿನಗಳಿಂದ ಇಬ್ಬರ ನಡುವೆ ಕಾಂಟ್ಯಾಕ್ಟ್ ಇಲ್ಲ. ಮಕ್ಕಳು ಬೇರೆ ಈ ಮನೆಯಲ್ಲೇ ಇದ್ದಾರೆ. ಆಗ ಬಾಲಮುರಳಿಗೆ ಒಂದು ಯೋಚನೆ ಬರ್ತದೆ. ಶ್ರೀಪ್ರಿಯಾ ಯಾರ ಸಪೋರ್ಟ್ ಇಲ್ಲದೆ ಒಬ್ಬಳೆ ಹೇಗೆ ವುಮೆನ್ ಹಾಸ್ಟೆಲ್ಗೆ ಹೋಗ್ತಾಳೆ ಅಂತ ಯೋಚನೆ ಮಾಡಿ ಇದರ ಬಗ್ಗೆ ಒಂದು ಸ್ವಲ್ಪ ಎಂಕ್ವೈರಿ ಮಾಡಲು ಶುರು ಮಾಡ್ತಾನೆ. ಆಗ ಬಾಲಮುರಳಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಶ್ರೀಪ್ರಿಯಾ ಹಾಸ್ಟೆಲ್ಗೆ ಹೋಗೋದಕ್ಕೆ ಅವರ ಚಿಕ್ಕಪ್ಪ ಆದ ರಾಜ ಸಹಾಯ ಮಾಡಿದ್ದಾನೆ ಅಂತ. ಶ್ರೀಪ್ರಿಯಾ ಮನೆ ಬಿಟ್ಟು ನೇರವಾಗಿ ಹಾಸ್ಟೆಲ್ಗೆ ಹೋಗಿಲ್ಲ. ಅವರ ಚಿಕ್ಕಪ್ಪನ ಮನೆಗೆ ಹೋಗಿ ಅಲ್ಲೇ ಸ್ವಲ್ಪ ದಿನಗಳ ಕಾಲ ಇದ್ದು ನಂತರ ಅವರ ಸಹಾಯದಿಂದಲೇ ಹಾಸ್ಟೆಲ್ಗೆ ಸೇರ್ಕೊತಾಳೆ. ಹಾಸ್ಟೆಲ್ ನ ಪಕ್ಕದಲ್ಲೇ ಒಂದು ಕಡೆ ಕೆಲಸವನ್ನು ಸಹ ನೋಡಿಕೊಳ್ತಾಳೆ. ಇದನ್ನೆಲ್ಲ ತಿಳಿದುಕೊಂಡ ಬಾಲಮುರಳಿ ಶ್ರೀಪ್ರಿಯಾಳ ಚಿಕ್ಕಪ್ಪ ಆದ ರಾಜುಗೆ ಫೋನ್ ಮಾಡಿ ನಾನು ಶ್ರೀಪ್ರಿಯಾಳ ಹತ್ರ ಮಾತನಾಡಬೇಕು, ನನ್ನನ್ನು ಅವಳ ಹತ್ರ ಕರ್ಕೊಂಡೋಗಿ ಅಂತ ಹೇಳಿ ಇಬ್ರು ಸೇರಿ ಹಾಸ್ಟೆಲ್ಗೆ ಹೋಗ್ತಾರೆ. ಹಾಸ್ಟೆಲ್ಗೆ ಹೋಗುವಾಗಲೇ ಬಾಲಮುರಳಿ ಒಂದು ಸಣ್ಣ ಬ್ಯಾಗ್, ಆ ಬ್ಯಾಗ್ ಅಲ್ಲಿ ಒಂದು ಕುಡುಗೋಲನ್ನು ಸಹ ಇಟ್ಕೊಂಡು ಹೋಗ್ತಾನೆ. ಬಾಲಮುರಳಿ ಮನೆಯಲ್ಲೇ ಫಿಕ್ಸ್ ಆಗಿರ್ತಾನೆ, ಇವತ್ತು ಹೇಗಾದ್ರೂ ಮಾಡಿ ನನ್ನ ಹೆಂಡತಿಯನ್ನ ಸಾಯಿಸಲೇಬೇಕಂತ. ಅದಕ್ಕೆ ಕುಡುಗೋಲನ್ನು ಸಹ ಜೊತೆಲೆ ತಗೊಂಡು ಹೋಗಿರ್ತಾನೆ.
ಇಬ್ಬರು ಹಾಸ್ಟೆಲ್ಗೆ ಹೋಗ್ತಾರೆ. ಶ್ರೀಪ್ರಿಯಾ ಇವರನ್ನ ನೋಡಿ ಶಾಕ್ ಆಗ್ತಾಳೆ. ಇಬ್ಬರು ಸ್ವಲ್ಪ ಸಮಯ ಮಾತನಾಡ್ಕೊಳ್ತಾರೆ. ಮಾತಲ್ಲೇ ಬಾಲಮುರಳಿ ಇಸಕಿ ರಾಜ ಬಗ್ಗೆ ಕೇಳ್ತಾನೆ. ಅವನಿಗೂ ನಿನಗೂ ಏನು ಸಂಬಂಧ ಅಂತ ಕೇಳ್ತಾನೆ. ಇಸಕಿ ರಾಜ ಕೂಡ ಮದುವೆ ಆಗಿರುತ್ತೆ. ಇಬ್ಬರ ನಡುವಿನ ಮಾತು ಬೆಳೀತಾ ಹೋಗುತ್ತೆ. ಇಸಕಿ ರಾಜನ ಜೊತೆ ಸೇರಬೇಡ, ನೀನು ಅವನ ಸಂಬಂಧವನ್ನು ಬಿಟ್ಟು ನಮ್ಮ ಮನೆಗೆ ಬಾ ಎಂದು ಕರೀತಾನೆ ಬಾಲಮುರಳಿ. ಇದಕ್ಕೆ ಶ್ರೀಪ್ರಿಯಾ ಇಲ್ಲ ನಾನು ಮನೆಗೆ ಬರೋದಿಲ್ಲ ಅಂತ ವಾದ ಮಾಡ್ತಾಳೆ. ಇವರಿಬ್ಬರು ವಾದ ಮಾಡಿಕೊಳ್ಳುತ್ತಿದ್ದ ಸಂದರ್ಭದಲ್ಲಿ ಸಡನ್ ಆಗಿ ಅಲ್ಲಿಗೆ ಪೊಲೀಸ್ನವರು ಬರ್ತಾರೆ. ಈ ಪೊಲೀಸರನ್ನ ನೋಡಿದ ಶ್ರೀಪ್ರಿಯಾ ಮತ್ತು ಬಾಲಮುರಳಿ ಇಬ್ಬರು ಶಾಕ್ ಆಗ್ತಾರೆ. ಆದರೆ ಪೊಲೀಸ್ನವರು ಬೇರೆ ಕೆಲಸದ ಮೇಲೆ ಹಾಸ್ಟೆಲ್ಗೆ ಬಂದಿರ್ತಾರೆ. ಅವ್ರ ಕೆಲಸವನ್ನು ನೋಡಿಕೊಂಡು ಅವ್ರು ರಿಟರ್ನ್ ಹೊರಟೋಗ್ತಾರೆ. ಬಾಲಮುರಳಿ ಸಹ ಅವತ್ತು ಮಾತುಕತೆಯನ್ನು ಅಲ್ಲಿಗೆ ನಿಲ್ಲಿಸಿ ಮನೆಗೆ ಹಿಂತಿರುಗಿ ಬರ್ತಾನೆ. ಅವತ್ತು ರಾತ್ರಿ ಬಾಲಮುರಳಿ ಮನೆಯಲ್ಲಿ ಊಟ ಮಾಡುವ ಸಂದರ್ಭದಲ್ಲಿ ಆತನ ಫೋನಿಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಬರುತ್ತೆ. ಆ ವಾಟ್ಸ್ಆಪ್ ಮೆಸೇಜ್ ಕಳಿಸಿದ್ ಯಾರು ಗೊತ್ತಾ? ಇಸಕಿ ರಾಜ. ಇಲ್ಲಿ ಬಾಲಮುರಳಿ ಹಾಸ್ಟೆಲ್ಗೆ ಹೋಗಿದ್ದು, ಶ್ರೀಪ್ರಿಯಾ ಜೊತೆ ಮಾತನಾಡಿದ್ದು, ನೀನು ಇಸಕಿ ರಾಜನಿಂದ ದೂರ ಇರು ಎಂದು ಹೇಳಿದ್ದು, ಎಲ್ಲಾ ವಿಷಯವನ್ನ ಶ್ರೀಪ್ರಿಯಾ ಫೋನ್ ಮಾಡಿ ಇಸಕಿ ರಾಜಗೆ ಹೇಳಿದ್ದಾಳೆ. ಆಗ ಎಣ್ಣೆಯ ನಶೆಯಲ್ಲಿದ್ದ ಇಸಕಿ ರಾಜ ಒಂದು ಮಾಡಬಾರದ ತಪ್ಪನ್ನು ಮಾಡಿದ್ದಾನೆ. ಅದು ಏನು ಅಂದ್ರೆ, ಇಸಕಿ ರಾಜ ಮತ್ತು ಶ್ರೀಪ್ರಿಯಾ ತುಂಬಾ ಕ್ಲೋಸ್ ಆಗಿ ಏಕಾಂತದಲ್ಲಿದ್ದ ಕೆಲವು ಫೋಟೋಗಳು ಈ ಇಸಕಿ ರಾಜ ಹತ್ರ ಇರ್ತವೆ. ಆ ಫೋಟೋಗಳನ್ನ ಎಣ್ಣೆಯ ನಶೆಯಲ್ಲಿದ್ದ ಇಸಕಿ ರಾಜ ಬಾಲಮುರಳಿಯ ವಾಟ್ಸಪ್ಗೆ ಕಳಿಸ್ತಾನೆ. ಈ ಫೋಟೋಗಳನ್ನು ನೋಡಿದ ಬಾಲಮುರಳಿ ಕೆರಳಿ ನಿಲ್ತಾನೆ. ಮೊದಲೇ ಶ್ರೀಪ್ರಿಯಾ ಮೇಲೆ ಕೋಪ ಇರ್ತದೆ, ಅದರಲ್ಲಿ ಈ ಫೋಟೋಗಳನ್ನು ಸಹ ನೋಡ್ತಾನೆ. ಇನ್ನು ಆಲಸ್ಯ ಮಾಡೋದು ಬೇಡ, ಹೇಗಾದ್ರೂ ಮಾಡಿ ನನ್ನ ಹೆಂಡತಿಯನ್ನ ಸಾಯಿಸಲೇಬೇಕೆಂದು ಬಲವಾಗಿ ಮನಸ್ಸಿನಲ್ಲಿ ಅಂದುಕೊಂಡು ಅವತ್ತು ರಾತ್ರಿ ಮನೆಯಲ್ಲೇ ನಿದ್ದೆ ಮಾಡಿ ಮುಂಜಾನೆ ಬೇಗ ಎದ್ದು ನೇರವಾಗಿ ಶ್ರೀಪ್ರಿಯಾಳ ಚಿಕ್ಕಪ್ಪ ಆದ ರಾಜು ಅವರ ಮನೆಗೆ ಹೋಗಿ ರಾಜು ಅನ್ನ ಕರ್ಕೊಂಡು ಶ್ರೀಪ್ರಿಯಾ ಇದ್ದ ಹಾಸ್ಟೆಲ್ಗೆ ಹೋಗ್ತಾನೆ. ಜೊತೆಯಲ್ಲಿ ಒಂದು ಬ್ಯಾಗ್, ಅದರಲ್ಲಿ ಕುಡುಗೋಲ್ ಸಹ ಇರುತ್ತೆ. ಬಾಲಮುರಳಿ ಇಸಕಿ ರಾಜ ಕಳಿಸಿದ ಫೋಟೋಗಳನ್ನ ಶ್ರೀಪ್ರಿಯಾಳಿಗೆ ತೋರಿಸಿ ಅವಳ ಜೊತೆ ಮಾತನಾಡಲು ಶುರು ಮಾಡ್ತಾನೆ. ಸಮಯ ಕಳೆದಾಗ ಇಬ್ಬರ ನಡುವಿನ ಮಾತಿನ ಚಕಮಕಿ ಜಾಸ್ತಿ ಆಗುತ್ತೆ. ಒಂದಾನೊಂದು ಸಮಯದಲ್ಲಿ ತಾಳ್ಮೆ ಕಳೆದುಕೊಂಡ ಬಾಲಮುರಳಿ ತನ್ನ ಜೊತೆಯಲ್ಲಿ ತಂದಿದ್ದ ಕುಡುಗೋಲಿಂದ ಶ್ರೀಪ್ರಿಯಾಳ ಕತ್ತನ್ನ ಸೀಳಿ ಬಿಡ್ತಾನೆ. ಕೆಲವೇ ಕ್ಷಣಗಳಲ್ಲಿ ಶ್ರೀಪ್ರಿಯಾ ರಕ್ತದ ಮಡಿಲಲ್ಲಿ ಸತ್ತು ಹೋಗ್ತಾಳೆ. ಸತ್ತು ಹೋದ ಶ್ರೀಪ್ರಿಯಾಳ ಶವದ ಜೊತೆಯಲ್ಲಿ ಬಾಲಮುರಳಿ ಒಂದು ಸೆಲ್ಫಿ ಫೋಟೋ ತಗೊಂಡು ಅದನ್ನ ತನ್ನ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಹಾಕ್ತಾನೆ. ಈ ಫೋಟೋ ತಮಿಳುನಾಡಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆ ಫೋಟೋದ ಕೆಳಗಡೆ ಒಂದು ಕ್ಯಾಪ್ಷನ್ ಸಹ ಬರೆದಿದ್ದಾನೆ. ನಂಬಿಕೆ ದ್ರೋಹ ಮಾಡಿದವರಿಗೆ ಕೊನೆಯಲ್ಲಿ ಸಿಗುವ ಬಹುಮತಿ ಇದೇ ನೋಡಿ ಎಂದು ಬರೆದಿದ್ದಾನೆ. ಈ ಮಾತು ಹೇಗಿರುತ್ತೆ ಅಂದ್ರೆ, ಡೈರೆಕ್ಟ್ ಆಗಿ ಇಸಕಿ ರಾಜಗೆ ಹೇಳಿದಾಗಿರುತ್ತೆ. ಶ್ರೀಪ್ರಿಯಾಳನ್ನ ಹತ್ಯೆ ಮಾಡಿ ಬಾಲಮುರಳಿ ಓಡಿ ಹೋಗಿಲ್ಲ. ಪೊಲೀಸ್ನವರು ಬರೋವರೆಗೂ ಬಾಲಮುರಳಿ ಆ ಶವದ ಜೊತೆಯಲ್ಲೇ ಇರ್ತಾನೆ. ಪೊಲೀಸ್ನವರು ಬಂದು ಈ ಬಾಲಮುರಳಿನ ಅರೆಸ್ಟ್ ಮಾಡಿ 302 ಕೇಸನ್ನ ನಮೂದು ಮಾಡಿದ್ದಾರೆ. ಇದು ಕೋರ್ಟ್ ನಲ್ಲಿ ವಿಚಾರ ನಡೀತಾ ಇದೆ. ಇತ್ತ ಕಡೆ ಇಬ್ಬರು ಮಕ್ಕಳು ಮಾತ್ರ ಅನಾಥವಾಗಿದ್ದಾರೆ. ತಾಯಿ ಇಲ್ಲ, ತಂದೆ ಜೈಲಲ್ಲಿದ್ದಾರೆ. ಮಕ್ಕಳು ಮಾತ್ರ ಮನಸ್ಸಲ್ಲೇ ನೋವನ್ನು ಅನುಭವಿಸ್ತಾ ಇದ್ದಾರೆ. ಇದರಲ್ಲಿ ಯಾರ ತಪ್ಪು ಅಂತ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮ್ಗೆ ಶ್ರೀಪ್ರಿಯಾಳದ್ದೇ ಅನ್ಸುತ್ತೆ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಗಂಡನ ಜೊತೆಯಲ್ಲಿ ಲೀಗಲ್ ಆಗಿ ಡೈವರ್ಸ್ ತಗೊಳ್ಳದೆ ಮಕ್ಕಳನ್ನ ಬಿಟ್ಟು ಹಾಸ್ಟೆಲ್ಗೆ ಹೋಗಿ ಅಲ್ಲಿ ಇನ್ನೊಬ್ಬನ ಜೊತೆ ಅಕ್ರಮವಾಗಿ ಸಂಬಂಧ ಇಟ್ಟುಕೊಂಡಿದ್ದು ತಪ್ಪು. ಯಾವುದೇ ಗಂಡಸಿಗಾಗಲಿ ತನ್ನ ಹೆಂಡತಿ ಇನ್ನೊಬ್ಬನ ಜೊತೆಯಲ್ಲಿ ಏಕಾಂತದಲ್ಲಿರುವ ಫೋಟೋಗಳನ್ನು ನೋಡಿದಾಗ ಸಹಜವಾಗಿ ಕೋಪ ಬರುತ್ತೆ. ಆದರೆ ಇದಕ್ಕೆ ಹತ್ಯೆ ಒಂದೇ ಮಾರ್ಗವಲ್ಲ. ಬಾಲಮುರಳಿ ಕೂಡ ಈ ವಿಷಯವನ್ನ ಬೇರೆ ತರ ಸರಿಪಡಿಸಿಕೊಳ್ಳಬಹುದಾಗಿತ್ತು. ಆದರೆ ಬಾಲಮುರಳಿ ಆ ಸಮಯದಲ್ಲಿ ತಾಳ್ಮೆಯನ್ನ ಕಳೆದುಕೊಂಡಿದ್ದಾನೆ. ಇಲ್ಲಿ ಇನ್ನೊಂದು ವಿಚಿತ್ರ ಸಂಗತಿ ಏನಪ್ಪಾ ಅಂದ್ರೆ, ಶ್ರೀಪ್ರಿಯಾಳ ಚಿಕ್ಕಪ್ಪ ಆದ ರಾಜುನನ್ನು ಸಹ ಅರೆಸ್ಟ್ ಮಾಡಿ ಆತನ ಮೇಲೆ 103 ಕೇಸನ್ನು ಬುಕ್ ಮಾಡಿದ್ದಾರೆ ಪೊಲೀಸ್ನವರು. ಬಾಲಮುರಳಿ ಶ್ರೀಪ್ರಿಯಾಳನ್ನು ಹತ್ಯೆ ಮಾಡುವುದಕ್ಕೆ ಈ ರಾಜ ಕೂಡ ಬಾಲಮುರಳಿಗೆ ಸಹಕರಿಸಿದಂತ ಪೊಲೀಸ್ನವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆಲ್ಲ ಕಾಡುವ ಪ್ರಶ್ನೆ ಏನಪ್ಪಾ ಅಂದ್ರೆ, ಮುಂದೆ ಆ ಮಕ್ಕಳ ಪರಿಸ್ಥಿತಿ ಏನು ಅಂತ. ಗಂಡ ಹೆಂಡತಿ ನಡುವೆ ಇದ್ದ ಈಗೋದಲ್ಲಿ ಸಿಲುಕಿಕೊಂಡು ನರಳಿ ಒದ್ದಾಡ್ತಾ ಇರೋದು ಆ ಇಬ್ಬರು ಮಕ್ಕಳು ಮಾತ್ರ. ಈ ಕೇಸನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಮಗೆ ಕೆಲವು ವಿಷಯಗಳು ಅರ್ಥ ಆಗ್ತವೆ. ಅವು ಯಾವುವು ಅಂತ ನಾನು ನಿಮ್ಗೆ ಹೇಳ್ತೀನಿ. ಇಂತಹ ಪರಿಸ್ಥಿತಿಗಳು ನಮ್ಮ ಸುತ್ತಮುತ್ತಲು ನಡೆದಾಗ ನಾವು ಹೇಗೆ ವರ್ತಿಸಬೇಕು ಅನ್ನೋದು ಸ್ವಲ್ಪ ನೋಡೋಣ ಬನ್ನಿ. ಗಂಡ ಹೆಂಡತಿ ನಡುವೆ ನಡೆದ ಗಲಾಟೆಗಳು ಒಂದೇ ಸಲ ಹತ್ಯೆಗೆ ದಾರಿ ಮಾಡಿಕೊಡೋದಿಲ್ಲ. ಸುಮಾರು ವರ್ಷಗಳಿಂದ ಸಂಸಾರದಲ್ಲಿ ಜಗಳಗಳು ನಡೀತಾ ಇರ್ತವೆ. ಏಕಾಏಕಿಯಾಗಿ ಯಾರು ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ. ಇವಾಗ ಈ ಕೇಸ್ನಲ್ಲಿ ಬಾಲಮುರಳಿ ಹೆಂಡತಿಯನ್ನ ಸಾಯಿಸಬೇಕೆಂದು ನಿರ್ಧಾರ ಮಾಡಿದ ಮೇಲೆ ಆ ವಿಷಯವನ್ನ ಎಷ್ಟು ಜನರ ಹತ್ತಿರ ಹೇಳ್ಕೊಂಡಿರ್ತಾನಲ್ವಾ, ಅವರಲ್ಲಿ ಯಾರಾದರೂ ಒಬ್ಬರು ಈ ಬಾಲಮುರಳಿಗೆ ಬುದ್ಧಿ ಮಾತುಗಳನ್ನ ಹೇಳ್ಬೋದಾಗಿತ್ತು. ಯಾರಾದರೂ ಒಬ್ಬರು ಗಟ್ಟಿಯಾಗಿ ನಿಂತು ಈ ಬಾಲಮುರಳಿಗೆ ಹೇಳಿದ್ದಾರೆ, ಇವತ್ತು ಆ ಇಬ್ಬರ ಮಕ್ಕಳ ಬಾಲ್ಯವನ್ನು ಕಾಪಾಡಬಹುದಾಗಿತ್ತು. ನಮ್ಮ ಸುತ್ತಮುತ್ತಲೂ ಕೂಡ ಇಂಥ ಘಟನೆಗಳು ನಡೀತಾ ಇರ್ತವೆ. ಒಂದು ವೇಳೆ ಇಂಥ ಸಂದರ್ಭ ನಮಗೆ ಎದುರಾದ್ರೆ ನೀವು ನಿಮ್ಮ ಸ್ನೇಹಿತರಿಗೆ ಇಲ್ಲ ನಿಮ್ಮ ಬಂಧು ಬಳಗದವರಿಗೆ ಬುದ್ಧಿ ಮಾತುಗಳನ್ನು ಹೇಳಿ ನಡೆಯಬಹುದಾದ ಒಂದು ದುರ್ಘಟನೆಯನ್ನ ನಿಲ್ಲಿಸಿ. ಆ ಸಂದರ್ಭದಲ್ಲಿ ವಿಡಿಯೋ ಮಾಡ್ಕೊಳ್ಳಿ, ಫೋಟೋಗಳನ್ನು ತೆಗೊಳ್ಳಿ, ಇಲ್ಲ ಅಂದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಿ. ಹೇಗಾದರೂ ಮಾಡಿ ಆ ಒಂದು ಕ್ರೈಮ್ ನ ತಡೆದು ಆ ಒಂದು ಫ್ಯಾಮಿಲಿಯನ್ನ ಕಾಪಾಡಿ. ಇಲ್ಲಿ ಕೂಡ ಬಾಲಮುರಳಿಗೆ ಶ್ರೀಪ್ರಿಯಾ
ಶ್ರೀಪ್ರಿಯಾಳ ಚಿಕ್ಕಪ್ಪನೇ ಹತ್ಯೆ ಮಾಡಲು ಸಹಾಯ ಮಾಡಿದ್ದೇನಂತ ಪೊಲೀಸ್ನವರು ಹೇಳ್ತಾ ಇದ್ದಾರೆ. ಇಂತಹ ಕೆಲಸಗಳನ್ನ ಮಾತ್ರ ದಯವಿಟ್ಟು ಮಾಡಬೇಡಿ. ಈ ಕೇಸಲ್ಲಿ ಬಾಲಮುರಳಿ ಮತ್ತು ಶ್ರೀಪ್ರಿಯಾದ ಎಷ್ಟು ತಪ್ಪಿದೆಯೋ ಅಷ್ಟೇ ತಪ್ಪು ಶ್ರೀಪ್ರಿಯಾಳ ಚಿಕ್ಕಪ್ಪ ಆದ ರಾಜುದು ಕೂಡ ಇದೆ. ತುಂಬಾ ದಿನಗಳಿಂದ ದಂಪತಿಗಳ ನಡುವೆ ಕಾಂಟ್ಯಾಕ್ಟ್ ಇಲ್ಲ. ಅಂತಹ ಸಂದರ್ಭದಲ್ಲಿ ಈ ರಾಜ ಬಾಲಮುರಳಿಯನ್ನ ಹಾಸ್ಟೆಲ್ಗೆ ಕರ್ಕೊಂಡು ಹೋಗಿದ್ದು ತಪ್ಪು. ಶ್ರೀಪ್ರಿಯಾಳನ್ನ ಬಾಲಮುರಳಿ ಸಾಯಿಸ್ತಾನೆ ಅಂತ ಗೊತ್ತಿದ್ದು ಕರ್ಕೊಂಡೋದ ನೋಡು, ಅದು ಇನ್ನೂ ದೊಡ್ಡ ತಪ್ಪು. ಬಾಲಮುರಳಿ ಶ್ರೀಪ್ರಿಯಾ ಅವರು ಮಕ್ಕಳಿಗೆ ಮಾಡಿದ ಅನ್ಯಾಯಕ್ಕಿಂತ ಈ ರಾಜ ಬಾಲಮುರಳಿಯನ್ನ ಹಾಸ್ಟೆಲ್ಗೆ ಕರ್ಕೊಂಡು ಹೋಗಿ ಆ ಮಕ್ಕಳಿಗೆ ಮಾಡಿದ ಅನ್ಯಾಯನೇ ಜಾಸ್ತಿ. ಅದಕ್ಕೆ ಇವತ್ತು ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಮತ್ತೊಂದು ಕಡೆ ಇಸಕಿ ರಾಜ, ಈ ಇಸಕಿ ರಾಜ ಮಾಡಿದ ಕೆಲಸದಿಂದಲೇ ಇಷ್ಟೆಲ್ಲ ನಡೀತು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಆ ಇಬ್ಬರು ಮಕ್ಕಳು ಅನಾಥ ಆಗೋದಕ್ಕೆ ಇಸಕಿ ರಾಜನ ಪಾತ್ರ ಕೂಡ ಇದೆ. ಇಸಕಿ ರಾಜ ಕಳಿಸಿದ ಫೋಟೋಗಳಿಂದನೇ ಬಾಲಮುರಳಿ ಕೆರಳಿ ಹತ್ಯೆ ಮಾಡುವ ಸಾಹಸ ಮಾಡಿರ್ಬೋದು. ಆದ್ರೆ ಇದೊಂದೇ ಕಾರಣ ಅಂತ ನಾನು ಹೇಳ್ತಾ ಇಲ್ಲ. ಇಂತಹ ದಂಪತಿಗಳಿಗೆ ಕಪಲ್ ಕೌನ್ಸಿಲಿಂಗ್ ಕೊಡಿಸೋದು ಉತ್ತಮ. ಈ ಕಪಲ್ ಕೌನ್ಸಿಲಿಂಗ್ ಅನ್ನೋ ಪದ ನಮ್ಮಲ್ಲಿ ತುಂಬಾ ಜನ ಕೇಳಿರಕ್ಕಿಲ್ಲ. ಅಯ್ಯೋ ಅದೆಲ್ಲ ಶ್ರೀಮಂತರಿಗೆ ಮಾತ್ರ, ನಮ್ಮಂತ ಮಧ್ಯ ತರಗತಿ ಕುಟುಂಬದವರಿಗೆ ಅಲ್ಲ ಅಂತೇಳಿ ನಾವು ಸುಮ್ಮನಾಗ್ಬಿಡ್ತೀವಿ. ಇಂತಹ ಘಟನೆಗಳು ತಮಿಳುನಾಡಲ್ಲಿ ಮಾತ್ರ ಅಲ್ಲ, ನಾಳೆ ಆಂಧ್ರದಲ್ಲಿ ನಡೀಬಹುದು, ನಮ್ಮ ಕರ್ನಾಟಕದಲ್ಲಿ ಕೂಡ ನಡೀಬಹುದು, ಮಧ್ಯಪ್ರದೇಶ, ಅಸ್ಸಾಂ, ಗುಜರಾತ್, ಪಂಜಾಬ್, ಜಮ್ಮು ಕಾಶ್ಮೀರ, ಎಲ್ಲಿ ಬೇಕಾದ್ರೂ ನಡೀಬಹುದು. ಎಲ್ಲಾ ಕಡೆ ಮದುವೆ ಅನ್ನೋದೊಂದೇ. ಮದುವೆ ಎಂಬ ಪವಿತ್ರ ಬಂಧವನ್ನು ನಾವು ಒಪ್ಪಿಕೊಂಡು ಬಾಳ್ತಾ ಇದ್ದೀವಿ. ಮದುವೆ ಎಂಬ ಬಂಧದಲ್ಲಿ ಗಂಡ ಹೆಂಡತಿಯ ನಡುವೆ ಜಗಳ ಆಗೋದು ಸರ್ವೇ ಸಾಮಾನ್ಯ. ಇಂತಹ ಸಂದರ್ಭದಲ್ಲಿ ಅಂತ ದಂಪತಿಗಳಿಗೆ ನಾವು ಕಪಲ್ ಕೌನ್ಸಿಲಿಂಗ್ ಅನ್ನೋದು ಕೊಟ್ರೆ ಮತ್ತೆ ಆ ಸಂಸಾರ ಒಂದಾಗೋದಕ್ಕೆ ಸಹಾಯ ಆಗುತ್ತೆ. ಈ ಕಪಲ್ ಕೌನ್ಸಿಲಿಂಗ್ ಬಗ್ಗೆ ಸರ್ಕಾರ ಕೂಡ ದೃಷ್ಟಿ ಹರಿಸಿ ಅದು ಎಲ್ಲರಿಗೂ ಸಿಗೋ ತರ ನೋಡ್ಕೊಳ್ಬೇಕು. ಕಪಲ್ ಕೌನ್ಸಿಲಿಂಗ್ ಅನ್ನೋದು ಎಲ್ಲಾ ವರ್ಗದವರಿಗೂ ಸಿಕ್ಕರೆ ಇಂಥ ದುರ್ಘಟನೆಗಳು ಕಡಿಮೆಯಾಗುವ ಸಾಧ್ಯತೆ ಜಾಸ್ತಿ ಇದೆ. ಹೊಸದಾಗಿ ಮದುವೆ ಆಗೋರು ಈ ಕೇಸಿಂದ ಕಲಿಯಬಹುದಾದ ವಿಷಯಗಳು ಏನಪ್ಪಾ ಅಂದ್ರೆ, ಜಗಳ ಅನ್ನೋದು ಹುಡುಗಿ ಕಡೆಯಿಂದ ಸ್ಟಾರ್ಟ್ ಆದ್ರೂ ಹುಡುಗನ ಕಡೆಯಿಂದ ಸ್ಟಾರ್ಟ್ ಆದ್ರೂ ಆ ಜಗಳದಿಂದ ನಮಗೇನ್ ಲಾಭ ಆಗುತ್ತೆ ಅನ್ನೋದಕ್ಕಿಂತ ಆ ಜಗಳದಿಂದ ನಮ್ಮವರು ಯಾರಿಗೆ ಅನ್ಯಾಯ ಆಗುತ್ತೆ ಅನ್ನೋದನ್ನ ನಾವು ಗ್ರಹಿಸಬೇಕು. ಕೋಪದಲ್ಲಿ ತೆಗೆದುಕೊಂಡ ಕೆಲವು ಮೂರ್ಖತನದ ನಿರ್ಧಾರಗಳಿಂದ ನಮ್ಮ ಮಕ್ಕಳ ಭವಿಷ್ಯ ನಾಶವಾಗಿ ಹೋಗ್ತದೆ. ಗಂಡ ಹೆಂಡತಿ ನಡುವೆ ಇದ್ದ ಈಗೋವನ್ನ ಮಕ್ಕಳ ಮೇಲೆ ತೋರಿಸಬೇಡಿ. ಬಾಲಮುರಳಿ ಶ್ರೀಪ್ರಿಯಾಳ ತರ ಯೋಚನೆ ಮಾಡಿ ನಿಮ್ಮ ಜೀವನವನ್ನ ನೀವೇ ನಾಶನ ಮಾಡ್ಕೊಳ್ಬೇಡಿ. ಸ್ನೇಹಿತರೆ, ನೋಡಿದ್ರಲ್ಲ ತಮಿಳುನಾಡಿನ ತಿರುವಣ್ಣವೇಲಿಯಲ್ಲಿ ನಡೆದ ಘಟನೆಯ ಬಗ್ಗೆ ಪೂರ್ತಿ ಡೀಟೇಲ್ಸ್. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.